ಇವಾಗ ನಾನು ನೋಡಿಲ್ಲ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಮ್ಮ ಕೆಲವೊಂದು ಪಾಟ್ಗಳಿಗೆ ಟೆರಕೋಟಾ ಪೇಂಟನ್ನು ಮಾಡಿರೋದನ್ನು ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ಕೆಲವೊಂದು ಪಾಟ್ಸ್ ಇತ್ತು, ಅದು ತುಂಬ ಹಳೇದಾಗಿತ್ತು, ಸ್ವಲ್ಪ ಕಲರ್ಸ್ ಎಲ್ಲ ಫೇಡ್ ಆಗಿತ್ತು. ಸೊ ಹಾಗಾಗಿ ನಾನು ಟೆರಕೋಟಾ ಪೇಂಟನ್ನು ಮಾಡಿಬಿಟ್ಟು ಸ್ವಲ್ಪ ಡಿಸೈನ್ ಮಾಡೋಣ ಅಂತ ಅಂದ್ಕೊಂಡೆ. ಹಾಗೆ ಸ್ವಲ್ಪ ರೀಪಾಟಿಂಗ್ನ ಸಹ ಮಾಡ್ಬೋದು ಅಂತ ಅಂದ್ಕೊಂಡು ಶುರು ಮಾಡಿದೆ. ಸೊ ನನ್ನ ಮಕ್ಕಳು ಯಾವಾಗಲೂ ಕ್ವಶನ್ಸ್ ಕೇಳೋದು ಅದೆಲ್ಲ ನಡೀತಾನೆ ಇತ್ತು. ಸೊ ಹಾಗೇನೇ ಈ ಚಿಕ್ಕ ಪಾಟ್ ತುಂಬ ಫೇಡ್ ಆದಂಗೆ ಅನಿಸ್ಬಿಟ್ಟು ಬಿಸಿಲಲ್ಲೇ ಇಟ್ಟಿರೋದ್ರಿಂದ, ಹಾಗಾಗಿ ಅದನ್ನು ನಾನು ಪೇಂಟ್ ಮಾಡಿಬಿಟ್ಟು 3 ಪಾಟ್ಗಳಿಗೆ ಇವತ್ತು ನಾನು ಡಿಸೈನನ್ನು ಮಾಡ್ಕೊತಾ ಇದ್ದೀನಿ. ಸೊ ಇದು ಪೇಂಟ್ ಮಾಡುವಾಗ ವೆದರ್ ಪ್ರೂಫ್ ಇರೋ ಅಥವಾ ವಾಟರ್ ಪ್ರೂಫ್ ಇರೋ ಪೇಂಟ್ಗಳನ್ನು ಯೂಸ್ ಮಾಡಿದರೆ ಅದು ಬೆಟರು, ತುಂಬ ಇದನ್ನು ಬಾಳಿಕೆ ಬರುತ್ತೆ. ಇಲ್ಲಾಂದರೆ ಹೂವಿನ ಗಿಡಕ್ಕೆ ನೀರು ಹಾಕೋ ಟೈಮಲ್ಲಿ ಅದೆಲ್ಲ ವಾಶ್ ಔಟ್ ಆಗಿಬಿಡುತ್ತೆ. ಸೊ ನಾನಿಲ್ಲಿ ವೆದರ್ ಪ್ರೂಫ್ ಪೇಂಟನ್ನು ಯೂಸ್ ಮಾಡ್ತಾಯಿದ್ದೆ. ಒಂದು ಯಾವಾಗಲೂ ಫ್ಲವರ್ ಬಿಡೋ ಪ್ಲ್ಯಾಂಟನ್ನು ಯಾವತ್ತೂ ನಾವು ಬಿಸಿಲಿಗೆ ಇಡಬೇಕಾಗಿರುತ್ತೆ. ಆ್ಯಂಡ್ ಇಂಟೀರಿಯರ್ ಪ್ಲ್ಯಾಂಟ್ಗಳನ್ನು ಅಂತ ಹೇಳಿದರೆ ಯಾವುದು ಫ್ಲವರ್ ಬಿಡೋದಿದೆಯೋ ಅದರಲ್ಲಿ ಎಲ್ಲವೂ ನಾವು ಇಂಟೀರಿಯರ್ ಅಂತ ಯೂಸ್ ಮಾಡೋಕ್ಕಾಗಲ್ಲ. ಕೆಲವೊಂದು ಒಳಗಡೆ ಇಟ್ಟಿದ ತಕ್ಷಣ ಅದು ಸ್ವಲ್ಪ ಅದಕ್ಕೆ ಫಂಗಸ್ ಎಲ್ಲ ಅಟ್ಯಾಕ್ ಆಗಿ ಗಿಡಗಳು ಸುತ್ತೋಗ್ಬಿಡುತ್ತೆ. ಸೊ ಹಾಗಾಗಿ ನಾನು ಈ ಪ್ಲ್ಯಾಂಟಿಗೆ ಅರಕ ಪ್ಲ್ಯಾಂಟ್ ಹಾಕಬೇಕು ಅಂತ ಅಂದ್ಕೊಂಡೆ. ಬಟ್ ಅರಕ ಪ್ಲ್ಯಾಂಟ್ನ ನಾವು ಸೆಮಿ ಶೇಡೆಡ್ ರೀಜನಲ್ಲಿ ಇಡ್ಬೋದು, ಯಾಕಂದರೆ ಅದು ಇಂಟೀರಿಯರ್ ಬಿಟ್ಟರೂ ಫಂಗಸ್ ಅಟ್ಯಾಕ್ ಆಗಿ ಸತ್ತೋಗ್ಬಿಡುತ್ತೆ. ಸೊ ಹಾಗಾಗಿ ನಾನು ಸೆಮಿ ಶೇಡೆಡ್ ರೀಜನ್ ಇಡೋಣ ಅಂತ ಹೇಳಿ ನಾನು ಅರಕ ಪ್ಲ್ಯಾಂಟ್ 2 ಪಾಟಲ್ಲಿ ಗಿಡನ ನಾನು ಒಂದೇ ಪ್ಲ್ಯಾಂಟ್ಗೆ ಹಾಕಿ ಒಂದೇ ಪಾಟ್ಗೆ ಹಾಕಿ ಇಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನನ್ನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು, ಬಾಯ್.